ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮನೆಯವರಿಗೆ ಯಾವ ಥರ ಕ್ಯಾನ್ಸರ್ ಆಗಿತ್ತು ಅಂತ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮನೆಯವರಿಗೆ ಈಸೋಫೇಗಸ್ ಅಂತ ಕ್ಯಾನ್ಸರ್ ಆಗಿತ್ತು. ಕ್ಯಾನ್ಸರಲ್ಲಿ 60 ಥರದ ಕ್ಯಾನ್ಸರ್ಗಳಿದ್ದಾವೆ. ಇದು ಈಸೋಫೇಗಸ್ ಅಂದರೆ ಫುಡ್ ಪೈಪ್ದ ಒಂದು ಕ್ಯಾನ್ಸರ್, ಅಂದರೆ ಅನ್ನನಾಳ, ಕನ್ನಡದಲ್ಲಿ ಹೇಳಿದರೆ ಅನ್ನನಾಳದ ಕ್ಯಾನ್ಸರ್ ಅಂತ ಹೇಳ್ತೀವಿ. ಮೋಸ್ಟ್ ಡೇಂಜರ್ ಕ್ಯಾನ್ಸರ್ ಇದು. ಒಂದು 5 ಕ್ಯಾನ್ಸರ್ಗಳು ತುಂಬ ಡೇಂಜರ್. ಅದರಲ್ಲಿ ಇದು ಕೂಡ ಒಂದು. ಅನ್ನನಾಳ, ಬ್ರೈನ್ ಟ್ಯೂಮರ್, ಕಿಡ್ನಿ, ಆಮೇಲೆ ಬ್ಲಡ್ ಕ್ಯಾನ್ಸರು, ಲಿವರ್ ಕ್ಯಾನ್ಸರ್, ಈ ಥರ ಒಂದು 5-6 ಕ್ಯಾನ್ಸರ್ಗಳು ತುಂಬ ಡೇಂಜರ್ ಅಂತೆ. ಅದರಿಂದ ಬಚಾವಾಗೋಕ್ಕಾಗಲ್ಲ. ಬೇರೆ ಬೇರೆ ಕ್ಯಾನ್ಸರಿಂದ ಬಚಾವ್ ಆಗ್ಬೋದು. ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಬ್ರೆಸ್ಟನ್ನು ತೆಗೆದು ಹಾಕ್ತಾರೆ, ಅದರಿಂದ ಸೇಫ್ ಆಗ್ಬೋದು. ಬೇರೆ ಬೇರೆ ಕ್ಯಾನ್ಸರಿಂದ ಬಚಾವ್ ಆಗ್ಬೋದು. ಬಟ್ ಕೆಲವೊಂದು 6-7 ಕ್ಯಾನ್ಸರ್ಗಳಿಂದ ಬಚಾವಾಗಕ್ಕೆ ಸಾಧ್ಯನೇ ಇಲ್ಲ. ಲೈಫನ್ನ ಮುಂದಕ್ಕೆ ತಗೊಂಡು ಹೋಗ್ಬೋದು, ಬಟ್ ಕ್ಯೂರ್ ಮಾಡೋಕ್ಕಂತೂ ಆಗಲ್ಲ. ಎಲ್ಲ ಕ್ಯಾನ್ಸರು ಅಷ್ಟೇ, ಕ್ಯೂರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ದಿನ ಮುಂದಕ್ಕೆ ತಗೊಂಡೋಗ್ಬೋದು. ಕೆಲವರು ಲಕ್ಕಿಲಿ ಸೇಫ್ ಆಗಿಬಿಡ್ತಾರೆ. ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜ್ ಇದ್ದರೆ ಬಚಾವಾಗ್ತಾರೆ. ರಿಪೀಟ್ ಬರೋ ಚಾನ್ಸಸ್ ಕೂಡ ತುಂಬ ಇರುತ್ತಂತೆ. ನಮ್ಮನೆಯವ್ರಿಗೆ ಹೇಳಿದ್ದು, ಅವ್ರಿಗೇನಾದರೂ ರಿಪೀಟ್ ಬರಲಿಲ್ಲ ಅಂದರೆ 15ರಿಂದ 25 ವರ್ಷದವರೆಗೂ ಚೆನ್ನಾಗಿರ್ತಾರೆ ಅಂತಲೇ ಹೇಳಿದರು. ಆ ಒಂದು ಭರವಸೆ ಇಟ್ಕೊಂಡು ನಾನು ಇದ್ದೆ. ಬಟ್ ಅವ್ರಿಗೆ ರಿಪೀಟ್ ಆಯಿತು. ರಿಪೀಟ್ ಆದ ಒಂದ್ಸಲಿ ಆಪ್ರೇಷನ್ ಮಾಡೋದಕ್ಕೆ ಸಾಧ್ಯ, ಇನ್ನೊಂದ್ಸಲಿ ಪದೇ ಪದೇ ಆಪ್ರೇಷನ್ ಮಾಡೋಕ್ಕೆಲ್ಲ ಆಗಲ್ವಲ್ಲ. ಹಾಗಾಗಿ ಒಂದ್ಸಲಿ ಆಪ್ರೇಷನ್ ಮಾಡಿದಾಗ ಬದುಕಿದ್ದೇ ಹೆಚ್ಚು. ಅದು ಕಣ್ಣಲ್ಲಿ ನೋಡಿದ್ದೀನಿ, ಬಟ್ ವರ್ಣನೆ ಮಾಡೋದಕ್ಕೆ ಬರಲ್ಲ ಅದನ್ನು. ಯಾವ ರೀತಿ ಅಂದರೆ, ಭೂಮಿ ಮೇಲಿನ ನರಕ ಅಂದ್ರೆ ಕ್ಯಾನ್ಸರ್ ಹಾಸ್ಪಿಟಲ್. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಹೇಗೆ ನರಳ್ತಾ ಇರ್ತಾರಂದರೆ, ಅದೆಲ್ಲ ನೋಡಿಬಿಟ್ಟು ನನಗಾಗಿರೋ ನೋವು ದೊಡ್ಡದಲ್ಲ ಅನಿಸುತ್ತೆ. ಎಷ್ಟು ನೋವಿಂದ ಬಳಲ್ತಾ ಇದ್ದಾರೆ ಅಂತಂದರೆ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಅದನ್ನೆಲ್ಲ ನೋಡಿಬಿಟ್ರೆ ಲೈಫ್ ಇಷ್ಟೇನಾ, ಇದಕ್ಕೋಸ್ಕರನಾ ಇದೆಲ್ಲ ಹೋರಾಟ ಮಾಡಬೇಕು ಅಂತೆಲ್ಲ ಅನಿಸುತ್ತೆ, ಬೇಜಾರಾಗುತ್ತೆ. ಬಟ್ ಅದು ಕೆಲವೊಬ್ಬರದೆಲ್ಲ ನಾನು ಸ್ಟೋರಿ ಕೇಳಿದಾಗ ನನಗನ್ಸಿದ್ದು, ನನ್ನ ನೋವೇನು ದೊಡ್ಡದಲ್ಲ ಅವ್ರಿಗಿಂತ ಅನ್ನೋ ಥರ ಆಗಿಬಿಟ್ಟಿದೆ, ಕಲ್ಲಾಗ್ಬಿಟ್ಟಿದ್ದೀನಿ. ಯಾಕಂದರೆ ಒಂದೊಂದು ವಿಚಿತ್ರ ವಿಚಿತ್ರ ಕೇಸ್ಗಳು, ಅದನ್ನು ಹೇಳೋಕ್ಕಾಗಲ್ಲ. ನೋಡಿಬಿಟ್ಟಿದ್ದೀನಿ ನನ್ನ ಕಣ್ಣಾರೆ. 1 ವರ್ಷ ಆಸ್ಪತ್ರೆಯಲ್ಲಿ ಹೋಗಿ ಬಂದು 1 ವರ್ಷದಿಂದ ಕಲ್ಲಾದಂಗೆ ಆಗಿಬಿಟ್ಟಿದೆ ಮನಸ್ಸು. ಈಗ ಕಾಯಿಲೆ ಏನು ಬಂದಿರುತ್ತಲ್ಲ, ಅವ್ರಿಗೆ ಎಷ್ಟು ನೋವಾಗುತ್ತೆ, ಅದರ ಡಬಲ್ ನೋವು ಅವ್ರ ಹಿಂದೆ ಇರೋರಿಗಾಗುತ್ತೆ. ಯಾಕಂದರೆ ಒಬ್ಬರೇ ಹೋಗಿ ತೋರಿಸ್ಕೊಂಡು ಬರುವಂಥ ಕಾಯಿಲೆ ಅಲ್ಲ ಇದು. ಒಬ್ರು ಇರಲೇಬೇಕು ಅಟೆಂಡರ್, ದುಡ್ಡಿರಬೇಕು, ಧೈರ್ಯ ಇರಬೇಕು, ನೋವನ್ನು ಸಹಿಸ್ಕೊಳ್ಳೋ ಶಕ್ತಿ ಇರಬೇಕು. ಇಲ್ಲ ಅಂದರೆ ಕ್ಯಾನ್ಸರಿಂದ ಬಚಾವಾಗೋಕ್ಕಾಗಲ್ಲ, ಇದ್ರೂ ಬಚಾವಾಗೋಕ್ಕಾಗಲ್ಲ. ಕ್ಯಾನ್ಸರ್ ಕಾಯಿಲೆ ಬರಲೇಬಾರ್ದು. ಮತ್ತು ಹೇಗೆ ಆರೋಗ್ಯ ನೋಡ್ಕೊಳ್ಳೋದು, ಹೇಗೆ ಬಚಾವಾಗೋದು ಅಂತಂದರೆ, ಕೆಲವೊಂದಷ್ಟು ಸಿಂಪ್ಟಮ್ಗಳಿದ್ದಾವೆ, ಅದನ್ನು ಎಚ್ಚೆತ್ಕೋಬೇಕು ನಾವು. ಅದು ವೆಯ್ಟ್ ಲಾಸ್ ಆಗುತ್ತಂತೆ, ನೋವಿಲ್ದಿರೋ ಗಂಟು ಎರಡನೇದು, ಇನ್ನೊಂದು ಬ್ಲೀಡಿಂಗ್. ನಾವು ಮೋಷನ್ ಮಾಡಿದಾಗ ಮೋಷನಲ್ಲಿ ಬ್ಲೀಡಿಂಗ್ ಹೋಗೋದಾಗಿರ್ಬೋದು, ಅಥವಾ ಬಾಯಿಂದ ವಾಮಿಟ್ ಮಾಡ್ಕೊಂಡಾಗ ಬ್ಲೀಡಿಂಗ್ ಆಗ್ಬೋದು. ಈ ಥರ ಎಲ್ಲೋ ಒಂದು ಕಡೆ ಬ್ಲಡ್ ಬಂತಂದರೆ, ಏನೂ ಕಾರಣ ಇಲ್ಲದೆ ಬ್ಲಡ್ ಬಂತು, ವೆಯ್ಟ್ ಲಾಸ್ ಆಯಿತು, ಹೀಗೆ ಒಂದಷ್ಟು ಸಿಂಪ್ಟಮ್ಗಳು ಹೇಳ್ತಾರೆ. ನನಗೆ ಗೊತ್ತಿರುವಷ್ಟು ನಾನು ಹೇಳಿದ್ದೀನಿ. ಇನ್ನೂ ಜಾಸ್ತಿ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಮನೆಯವ್ರಿಗೆ ಅದು ಯಾವುದೂ ಇರಲಿಲ್ಲ. ವೆಯ್ಟ್ ಲಾಸ್ ಅಂತೂ ಆಗ್ತಾಯಿದ್ರು, ಬಟ್ ಅದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ರಲ್ವಾ, ವೆಯ್ಟ್ ಲಾಸ್ ಆಗಬೇಕಂತ. ಹಾಗಾಗಿ ನಾನು ಆಮೇಲೆ ಜೊತೆಗೆ ಇದ್ದಾಗ ಏನು ಡಿಫ್ರೆನ್ಸ್ ಗೊತ್ತಾಗೋದೇ ಇಲ್ಲ. ಜೊತೆಲಿದ್ದಾಗ ಅವ್ರು ಸಣ್ಣ ಆಗ್ತಾರೆ, ದಪ್ಪ ಆಗ್ತಾರೆ, ಅದು ಯಾವುದು ಡಿಫ್ರೆನ್ಸ್ ಗೊತ್ತಾಗಲ್ಲ. ತೀರಾ ವೀಕ್ ಏನಾದರೂ ಆದರೆ ಗೊತ್ತಾಗ್ತಿದ್ದಿಲ್ಲ. ಅವ್ರು ಅಷ್ಟೊಂದು ವೀಕ್ ಕೂಡ ಆಗಿರಲಿಲ್ಲ, ಚೆನ್ನಾಗೇ ಇದ್ದರು. ಲಾಸ್ಟಲ್ಲಿ ಬಿಕ್ಕಳಿಕೆ ಸ್ಟಾರ್ಟ್ ಆಯಿತು ಅವ್ರಿಗೆ. ಆಗಸ್ಟಿಂದ ಯಾಕೆ ಇಷ್ಟು ಬಿಕ್ಕಳಿಕೆ ಬರ್ತಾ ಇದೆ ಅಂತ ಡಾಕ್ಟ್ರನ್ನು ಕೇಳಿದೆ. ಅದೆಲ್ಲ ಕಾಮನ್. ಬಟ್ ನಾರ್ಮಲ್ ಡಾಕ್ಟ್ರಿಗೆ ಅವ್ರದ್ದು ಅದೆಲ್ಲ ಗೊತ್ತಿರಲ್ಲ. ಈಗ ನೋಡಿ, ಒಂದೊಂದು ಪೇಷಂಟು ಒಂದೊಂದು ಥರ ಇರುತ್ತೆ. ಒಂದೊಂದು ಪೇಷಂಟ್ ಸಿಂಪ್ಟಮ್ ಒಂದೊಂದು ಥರ ಇರುತ್ತೆ. ಈಸೋಫೇಗಸ್ ಕ್ಯಾನ್ಸರ್ಲಿ ಸುಮಾರು ಜನಕ್ಕೆ ಗೊತ್ತೇ ಆಗಲ್ಲ, ಏನೂ ಗೊತ್ತಾಗಲ್ಲ, ಊಟ ಹೋಗಲ್ಲ, ವಾಮಿಟ್ ಆಗುತ್ತೆ ಊಟ ಆದಮೇಲೆ ಅನ್ನೋ ಥರ ಸಿಂಪ್ಟಮ್ ಜಾಸ್ತಿ ಅಂತೆ. ನಮ್ಮನೆಯವ್ರದ್ದು ಬಂದು ಬಿಕ್ಕಳಿಕೆ ಸಿಂಪ್ಟಮ್. ನಮ್ಮನೆ ಬಿಕ್ಕಳಿಕೆ ಬರ್ತಾಯಿದೆ, ಯಾಕೆ ಏನು ಅಂತ ಕೇಳಿದಾಗ
ಅದೇನೇ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಂತ ಒಂದು 2 ಸಲ ಹೇಳಿದರು. ಆಲ್ರೆಡಿ 2 ತಿಂಗಳು ಕಳೆದೋಯ್ತು. ಒಂದು ಸಲ ಹೋದರೆ ಇದು ಒಂದು 15 ಡೇಸ್ ಮಾತ್ರೆ ತೊಗೊಳ್ಳಿ ಅಂತ ಕೊಟ್ಟರು. 15 ಡೇಸ್ ಮುಗೀತು. ಇನ್ನೊಂದು 15 ಡೇಸ್ ಬರಲಿಲ್ಲ. ಅವಾಗ ತಕ್ಷಣಕ್ಕೆ ಪರಿಹಾರ ಅವರು ಮಾಡಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿದ್ದಷ್ಟು ಮಾಡಿದ್ದಾರೆ. ಡೀಪಾಗಿ ಅವರು ಯಾಕೆ ಬರುತ್ತೆ ಅಂತ ನಾರ್ಮಲ್ ಡಾಕ್ಟ್ರುಗಳಿಗೆ ಏನು ಗೊತ್ತಿರುತ್ತಲ್ವ, ಹಾಗಾಗಿ ಅವ್ರಿಗೆ ಗೊತ್ತಿದ್ದಷ್ಟು ಅವ್ರು ಹೇಳಿದರು. ನಾವು ಕೂಡ ಸೆಕೆಂಡ್ ಒಪಿನಿಯನ್ ತೊಗೋಬೇಕಾಗಿತ್ತು, ತೊಗೊಳ್ಳಿಲ್ಲ. ಮತ್ತೆ ಇನ್ನೊಂದು ಸಲ ಹೋದ್ವಿ. ಸ್ವಲ್ಪ ದಿನ ಕಡಿಮೆ ಆಯಿತು, ಮತ್ತೆ ಸ್ಟಾರ್ಟ್ ಆಯಿತು ಅಂತ, ಮತ್ತೆ ಬಿಕ್ಕಳಿಕೆ ಬರ್ತಾ ಇದೆ ಅಂತ ಹೋದರೆ, ಒಂದು ಕೆಲಸ ಮಾಡಿ ಎಂಡೋಸ್ಕೋಪಿ ಮಾಡಿಸ್ಬಿಡಿ ಅಂತ ಹೇಳಿದರು. ಅವಾಗ ಎಂಡೋಸ್ಕೋಪಿ ಮಾಡಿದಾಗ ಕ್ಯಾಮ್ರಾ ಏನು ಬಾಯಿಂದ ಒಳಗಡೆ ಬಿಡ್ತಾರಲ್ವ, ಕ್ಯಾಮ್ರಾ ಒಳಗಡೆ ಹೋಗಲೇ ಇಲ್ಲ, ಅಷ್ಟು ಬ್ಲ್ಯಾಕ್ ಆಗಿಬಿಟ್ಟಿದೆ. ಏನೋ ತಡೀತಾ ಇದೆ, ಏನೋ ಇದೆ, CT ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದರು. ಅವಾಗ ನನಗೆ ದಿಕ್ಕೇ ತೋಚಲಿಲ್ಲ. ಎಷ್ಟು ಆಸ್ಪತ್ರೆ ತಿರುಗಿದ್ದೀವಿ ಅಂತಂದರೆ, ಅಲ್ಲಿಂದ ಇಲ್ಲಿಗೆ ಕಳಿಸ್ತಾರೆ, ಇಲ್ಲಿಂದ ಅಲ್ಲಿಗೆ ಕಳಿಸ್ತಾರೆ. ಆ ಸ್ಕ್ಯಾನು, ಈ ಸ್ಕ್ಯಾನು, ಎಂಡೋಸ್ಕೋಪಿಗೆ ಒಂದು ಆಸ್ಪತ್ರೆ, ಹೀಗೆ ಹೊರಗಡೆ ಸುತ್ತಿ 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 ಬೇಜಾರಾಗೋಯ್ತು. ದುಡ್ಡು ಖರ್ಚಾಗ್ತಾ ಇದೆ, ಸೊಲ್ಯೂಷನು ಸಿಗ್ತಾ ಇಲ್ಲ. ಏನು ಮಾಡೋದು ಕೊನೆಗೆ ಅಂತ ಹೀಗೆ ನಮ್ಮ ತಮ್ಮ, ಅಣ್ಣ ಇವ್ರ ಹತ್ರ ಎಲ್ಲ ಚರ್ಚೆ ಮಾಡಿದೆ. ಎಂಡೋಸ್ಕೋಪಿ ಮಾಡಿದ್ಮೇಲೆ ಸಾಯಂಕಾಲ ರಿಪೋರ್ಟ್ ಬರುತ್ತೆ ಬನ್ನಿ ಅಂದರು. ಸಾಯಂಕಾಲ ಹೋದ್ವಿ. ಒಂದು ಟ್ಯೂಮರ್ ಇದೆ, ಆಪ್ರೇಷನ್ ಮಾಡಬೇಕು. ಬಟ್ ಇದೇನು ಟ್ಯೂಮರು ಅಂತ ಕಂಡುಹಿಡಿಯೋಕ್ಕೆ ನೀವು CT ಸ್ಕ್ಯಾನ್ ಮಾಡಿಸ್ಕೋಬೇಕು ಅಂತ ಹೇಳಿದರು. CT ಸ್ಕ್ಯಾನ್ ಮಾಡಿಸಿದಾಗ ಅವರು ಡೈರೆಕ್ಟಾಗಿ ಕ್ಯಾನ್ಸರ್ ಅಂತ ಹೇಳಲ್ಲ, ಆಮೇಲೆ ರಿಪೋರ್ಟಲ್ಲಿ ಕ್ಯಾನ್ಸರ್ ಅಂತ ಬರೆಯಲ್ಲ. ಯಾಕಂದರೆ ಪೇಷಂಟುಗಳು ಎಜುಕೇಟೆಡ್ ಆಗಿದ್ದರೆ ಅವ್ರಿಗೆ ಗಾಬರಿ ಪಟ್ಕೊಂಡ್ಬಿಡ್ತಾರೆ ಕೆಲವರು. ಹಾಗಾಗಿ ಏನೋ ಒಂದು ಇದರಲ್ಲಿ ಬರೆದಿರ್ತಾರೆ ಅಷ್ಟೇ. ಡೈರೆಕ್ಟಾಗಿ ಕ್ಯಾನ್ಸರು ಅಂತ ಅವರು ಬರೆದಿರಲ್ಲ. ನಾವು ಹಿಂದೆ ಅಟೆಂಡರ್ ಇರ್ತೀವಲ್ವ, ಅವ್ರಿಗೆ ಹೇಳ್ತಾರೆ ಈ ಥರ ಆಗಿದೆ, ಹೀಗೆ ನೆಕ್ಸ್ಟು ಟ್ರೀಟ್ಮೆಂಟ್ ಈ ಥರ ಎಲ್ಲ ತಿಳಿಸ್ಬಿಟ್ಟು ಹೇಳ್ತಾರೆ. ನಮ್ಮ ಮನೆಯವ್ರಿಗೆ CT ಸ್ಕ್ಯಾನ್ ಮಾಡಿದರು. ಮಾಡಿದ ತಕ್ಷಣ 10 ದಿನ ಕಾಯಬೇಕಾದ್ರೆ ರಿಪೋರ್ಟ್ ಬರೋಕ್ಕೆ. ನೆಕ್ಸ್ಟ್ ಮತ್ತೆ 10 ದಿನ ಮುಂದಕ್ಕೆ ಹೋಯಿತು. ಇವ್ರಿಗೆ ಬಿಕ್ಕಳಿಕೆ ಜಾಸ್ತಿ ಆಗ್ತಾ ಇದೆ, ಊಟನೂ ಹೋಗ್ತಾ ಇಲ್ಲ. ಕೊನೆಗೆ ಏನಾಯ್ತು ಅಂದರೆ ನೀರು ಕೂಡ ಸೇರಿರೋ ಥರ ಆಯಿತು. ನೀರು ಕೂಡ ಒಂದು ಡ್ರಾಪ್ ನೀರು ಹೋಗ್ತಾ ಇರಲಿಲ್ಲ ಒಳಗಡೆ, ಹೋದರೆ ವಾಪಸ್ ಬಂದುಬಿಡೋದು, ಆ ಥರ ಆಗ್ತಾಯಿತ್ತು. ಕೊನೆಗೆ ರಿಪೋರ್ಟ್ ಬಂತು. ರಿಪೋರ್ಟ್ ಬಂದ ಕೂಡಲೇ ಇಲ್ಲ, ಆಪ್ರೇಷನ್ ಇಮಿಡಿಯೇಟ್ಲಿ ಮಾಡಿಸ್ಬೇಕು ಅಂತ ಅಂದರು. ಸರಿ ಆಪ್ರೇಷನ್ ಮಾಡಿಸೋಣ, ಬಟ್ ಏನಿದು, ಏನು ಅಂತಾರೆ ಅದಕ್ಕೆ, ಹಾಗೆ ಹೀಗೆ ಅಂತ ನಾನು ಸ್ವಲ್ಪ ಡೀಪಾಗಿ ಚರ್ಚೆ ಮಾಡಿದೆ. ನಮ್ಮ ಮನೆಯವ್ರನ್ನಷ್ಟೇ ಮನೇಲಿ ಬಿಟ್ಟು ನಾನು ಆಸ್ಪತ್ರೆಗೆ ಹೋಗಿ ಕೇಳ್ಕೊಂಡು ಬಂದೆ. ಇದು ಕ್ಯಾನ್ಸರು, 3rd ಸ್ಟೇಜ್ ಇದೆ. ಫಸ್ಟ್ ಸ್ಟೇಜ್, 2nd ಸ್ಟೇಜ್ ಇದ್ದರೆ ಏನಾದರೂ ನಾವು ಗ್ಯಾರಂಟಿ ಕೊಡ್ಬೋದಾಗಿತ್ತು. ಬಟ್ ಇದನ್ನು ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಪ್ರಯತ್ನ ಅಂತೂ ಮಾಡ್ತಾರೆ ಡಾಕ್ಟ್ರು. ನಿಮಗೊಂದು ಬೇರೆ ಆಸ್ಪತ್ರೆ ಹೇಳ್ತೀನಿ, ನಿಮಗೆ ದುಡ್ಡಿದೆ ಅಂತಂದರೆ ಪ್ರೈವೇಟಿಗೆ ಹೋಗಿ, ದುಡ್ಡಿಲ್ಲ ಅಂತಂದರೆ ಕಿದ್ವೈಗೆ ಹೋಗಿ ಅಂತ ಹೇಳಿದರು. ಬಟ್ ಇಮಿಡಿಯೇಟ್ಲಿ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು. ದುಡ್ಡು ಎಷ್ಟು ಖರ್ಚಾಗ್ಬೋದು ಅಂತ ಕೂಡ ಕೇಳಿದೆ ನಾನು. ಒಂದು 5 ಲಕ್ಷದವರೆಗೂ ಖರ್ಚಾಗ್ಬೋದು ಅಂತ ಹೇಳಿದರು ಅವರು. ಆಪ್ರೇಷನ್ಗೆ ಮಾತ್ರ 5 ಲಕ್ಷ ಅಂತ ಹೇಳಿದರು. ಬೇರೆ ಅದು ಕೀಮೋ ಅದು ಇದು ಅಂದರೆ ಅದಕ್ಕೆ ಇನ್ನೂ ಜಾಸ್ತಿ ಖರ್ಚಾಗುತ್ತೆ ಅಂದರು. ಸರಿ ಕಿದ್ವೈಗೆ ಹೋಗೋಣ ಅಂತ ಕಿದ್ವೈಗೆ ಯಾರೆಲ್ಲ ಹೋಗಿದ್ರು ನನ್ನ ಸುತ್ತಮುತ್ತ ಇರೋ ಏರಿಯಾದಲ್ಲಿ ನಾನು ಮಾತಾಡ್ತಾ ಎಲ್ಲರೂ ಕೇಳೋದು. ನಾನಂತೂ ಯಾರು ಮಾತಾಡ್ತಾರೆ ನನ್ನ ಜೊತೆ ಅವ್ರನ್ನೆಲ್ಲ ಕೇಳೋದು, ಹೀಗಾಗಿದೆ, ಎಲ್ಲಿ ಹೋಗಬೇಕು, ಎಲ್ಲಿ ಹೋದರೆ ಸರಿ ಅಂತ ಕೇಳಿದಾಗ ಅವ್ರು ಹೇಳೋರು, ಓ ಇವ್ರಿಗೆ ಬಂದಿತ್ತು, ಇವ್ರ ಮನೇಲಿ ಬಂದಿತ್ತು, ಅವ್ರನ್ನ ವಿಚಾರಿಸಿ ಹಾಗೆ ಹೀಗೆ ಅಂದಾಗ ಕೇಳಿದೆ. ಎಲ್ಲ ಕೇಳಿದಾಗ ಕಿದ್ವೈಯಲ್ಲಿ ಚೆನ್ನಾಗಿದೆ, ಬಟ್ ಸ್ವಲ್ಪ ಟೈಮ್ ಆಗುತ್ತೆ. ನೀವು ಹೋಗಬೇಕು, ಕ್ಯೂ ನಿಂತ್ಕೋಬೇಕು, ಟೋಕನ್ ತೊಗೋಬೇಕು, ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರುತ್ತೆ, ಟೈಮ್ ಆಗುತ್ತೆ, 1 ತಿಂಗಳು ಆಗ್ಬೋದು ಆಪ್ರೇಷನ್ ಆಗೋದಕ್ಕೆ ಅಂತಂದು. ಮೊದಲೇ ನೀರು ಹೋಗ್ತಾ ಇಲ್ಲ ಇವರಿಗೆ, ಅಷ್ಟು ದಿನ ಹೇಗೆ ನೋಡ್ಕೊಳ್ಳೋದು, ಜ್ಯೂಸ್ ಮಾಡಿಕೊಡೋದು ಆ ಥರ ಮಾಡ್ತಾಯಿದೆ. ಊಟ ಇಲ್ಲದೆ ಮನುಷ್ಯ ಎಷ್ಟು ದಿನ ಬದುಕೋಕ್ಕೆ ಸಾಧ್ಯ ಅಲ್ವಾ? ಸೈನ್ಸ್ ಪ್ರಕಾರ ಒಂದು 20 ದಿನ ಬದುಕ್ಬೋದಂತೆ ಊಟ ಇಲ್ಲದೆ, ಬರೀ ನೀರು ಮೇಲೆ. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಿಂಪ್ಟಮ್ ಇರಲಿ ಬಿಡಲಿ, ಸ್ವಲ್ಪ ಹೆಲ್ತಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವು ತೋರಿಸ್ಕೊಂಬಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಗ್ಲೆಕ್ಟ್ ಮಾಡಿದರೆ ಜೀವ ತಿನ್ನುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಯಾವುದನ್ನು ಕಡೆಗಣಿಸಬೇಡಿ. ನಮ್ಮನೆಯವ್ರಿಗೆ ಬಿಕ್ಕಳಿಕೆ ಬಂತು, ಆಸ್ಪತ್ರೆಗೆ ಹೋದ್ವಿ, ಈ ಥರ ಕ್ಯಾನ್ಸರ್ ಅಂದರು. ಬಟ್ ಹೇಳೋದು ತುಂಬ ಸ್ವಲ್ಪ. ಪ್ರೊಸೀಜರ್ ಇದೆ ಅಲ್ವಾ, 3 ತಿಂಗಳಿಂದ ನಡೀತಾ ಇರುತ್ತೆ ಪ್ರೊಸೀಜರ್, 1 ಬೈ 1 ಅದನ್ನು ಕಂಡುಹಿಡಿಯೋಕ್ಕೆ. ನಮಗೆ ಡೈರೆಕ್ಟಾಗಿ ಒಂದೇ ಸಲ ಕ್ಯಾನ್ಸರ್ ಅಂತಲೂ ಹೇಳಲ್ಲ, ಅದು ಒಂದೇ ಸಲ ಗೊತ್ತಾಗೋದು ಇಲ್ಲ. ಈ ಥರ ಆಯಿತು ನಮ್ಮ ಮನೆಯವರು.
ಬಿಕ್ಕಳಿಕೆ ಬಂತು. ಆಮೇಲೆ ಎಂಡೋಸ್ಕೋಪಿ ಮಾಡಿಸಿದ್ವಿ. ಆ ರಿಪೋರ್ಟ್ ಬಂದ ನಂತರ ಸಿಟಿ ಸ್ಕ್ಯಾನ್ ಅಂದರು, ಸಿಟಿ ಸ್ಕ್ಯಾನ್ ಮಾಡಿಸಿದ್ವಿ. ಆಮೇಲೆ ಬ್ಲಡ್ ಪ್ರತಿ ಸಲನೂ ಬ್ಲಡ್ ಟೆಸ್ಟ್ ಮಾಡೇ ಮಾಡ್ತಾರೆ. ಮೊದಲನೇದಾಗಿ ಬ್ಲಡ್ ಟೆಸ್ಟೇ ಮಾಡೋದು, ಅದಾದಮೇಲೆ ಬೇರೆ ಪ್ರೊಸೀಜರ್ ಎಲ್ಲ ಇರುತ್ತೆ. ನೆಕ್ಸ್ಟು ತುಂಬ ಸ್ಪೀಡಾಗಿ ಸ್ಪ್ರೆಡ್ ಆಗುತ್ತಂತೆ. ಈಗ 1ಕ್ಕೆ 2, 2ಕ್ಕೆ 4, 4ಕ್ಕೆ 8, 8ಕ್ಕೆ 16 ಈ ಥರ ಮರಿ ಆಗ್ತಾ 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 ಅದು ದಪ್ಪ ಆಗ್ತಾ ಹೋಗುತ್ತೆ. ಬೆಳೀತಾ ಇದ್ದಾಗ ಅಂದರೆ 3ನೇ ಸ್ಟೇಜಲ್ಲಿ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆ ಥರ ರ್ಯಾಪಿಡ್ ಸ್ಪೀಡಲ್ಲಿ ಬೆಳೀತಾ ಇರುತ್ತಂತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಮೆಡಿಸನ್ ಇದೆ, ಕೀಮೋಥೆರಪಿ ಅಂತ ಮಾಡ್ತಾರೆ. ಅದಾದಮೇಲೆ ಆಪ್ರೇಷನ್ ಮತ್ತು ರೇಡಿಯೇಷನ್ 2 ಆಪ್ಷನ್ ಕೊಟ್ಟಿರ್ತಾರೆ. ಆಪ್ರೇಷನ್ ಆದರೂ ಮಾಡಿಸ್ಬೋದು, ಇಲ್ಲ ರೇಡಿಯೇಷನ್ ಕೂಡ ಕೊಡಿಸ್ಬೋದು. 2 ಆಪ್ಷನ್ ಕೊಟ್ಟಿರ್ತಾರೆ. ಬಟ್ ಯಾವುದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಒಂದು ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ಮಾಡಿಸ್ಬೇಕಾಗತ್ತೆ. ಆಗ್ಬೋದು, ಆಗದೇನೂ ಇರ್ಬೋದು. ಡಾಕ್ಟ್ರು ಕೂಡ ಹೇಳ್ತಾರೆ ಕಡಿಮೆನೂ ಆಗ್ಬೋದು, ಆಗದೇ ಇರ್ಬೋದು. ನಮ್ಮ ಲಕ್ ಚೆನ್ನಾಗಿದ್ರೆ ಕಡಿಮೆ ಆಗ್ಬೋದು, ಇಲ್ಲಾಂದರೆ ರೀಗ್ರೋತ್ ಆಗ್ಬೋದು. ಬಟ್ ಅದರ ಒಂದು ಪರಿಣಾಮ ಇರುತ್ತಲ್ವಾ, ಅದು ಹೇಳೋದಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿರುತ್ತೆ. ಕೀಮೋಥೆರಪಿ ತೊಗೊಂಡಾಗಲೂ ಅಷ್ಟೇ, ಕೀಮೋಥೆರಪಿ ತೊಗೊಂಡವ್ರಿಗೆ ಎಷ್ಟು ಹಿಂಸೆ ಆಗ್ತಿರುತ್ತೋ ಅದ್ರ ಹಿಂದೆ ನೋಡ್ಕೊಳ್ಳೋರು ಇರ್ತಾರಲ್ಲ, ಅವ್ರಿಗೂ ಅದಕ್ಕಿಂತ ಡಬಲ್ ಹಿಂಸೆ ಆಗ್ತಾ ಇರುತ್ತೆ. ಯಾಕಂದರೆ ಅವ್ರನ್ನೂ ನೋಡ್ಕೋಬೇಕು, ಅವ್ರನ್ನ ನರಳೋದನ್ನು ಕೂಡ ನೋಡಬೇಕು. ಆಮೇಲೆ ಮೆಡಿಸನ್ಸ್ ಟೈಮಿಗೆ ಕರೆಕ್ಟಾಗಿ ಕೊಡೋದಾಗಲಿ, ಆಮೇಲೆ ಊಟ ಅಂತೂ ತುಂಬ ಚೇಂಜ್ ಆಗಿಬಿಡುತ್ತೆ. ನಾರ್ಮಲ್ ಊಟ ಇರಲ್ಲ ಅವರಿಗೆ, ಈ ಥರದ್ದು ಕೊಡಬೇಕು, ಈ ಥರದ್ದು ಕೊಡಬಾರ್ದು ಅಂತೆಲ್ಲ ರಿಸ್ಟ್ರಿಕ್ಷನ್ ಇರುತ್ತೆ. ಆಮೇಲೆ ಕೀಮೋಥೆರಪಿ ಆದಮೇಲೆ ನೆಕ್ಸ್ಟು ರೇಡಿಯೇಷನ್ ಅಥವಾ ಆಪ್ರೇಷನ್ ಅಂದರೆ ಗೊತ್ತೇ ಇರುತ್ತೆ ನಿಮಗೆ. ಅದರದ್ದು ಒಂದು ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಆಪ್ರೇಷನ್ ಆದಮೇಲೆ ಅನ್ನೋದು ಗೊತ್ತೇ ಇರುತ್ತೆ. ರೇಡಿಯೇಷನ್ ಕೂಡ ಅಷ್ಟೇ, ಅದು ಒಳಗಡೆ ಬರ್ನ್ ಮಾಡುತ್ತೆ. ಸುಟ್ಟಾಗ ನೋಡಿ, ಮೇಲೆ ಸುಟ್ಟಾಗಲೇ ನಮಗೆ ಎಷ್ಟು ದಿನ ಟೈಮ್ ಬೇಕಾಗುತ್ತೆ ಕ್ಯೂರ್ ಆಗೋಕ್ಕೆ, ಅದೇ ಥರ ಒಳಗಡೆ ಸುಟ್ಟಾಗ. ಆಮೇಲೆ 2 ಆಪ್ಷನ್ ಕೊಟ್ಟಿದ್ದು, ರೇಡಿಯೇಷನ್ ಆದರೆ ಹೇಗಾಗುತ್ತೆ, ಆಪ್ರೇಷನ್ ಆದರೆ ಹೇಗಾಗುತ್ತೆ ಅಂತ ಕೇಳಿದೆ. ಆಪ್ರೇಷನ್ ಆದರೆ ಫುಲ್ಲು ಅದು ಟ್ಯೂಮರ್ ಏನಿರುತ್ತಲ್ವ ಅದನ್ನು ತೆಗ್ದಾಕ್ಬೋದು. ರೇಡಿಯೇಷನ್ ಅಂದರೆ ಅದು ದಿನ ದಿನ ಸುಟ್ಟು ಸುಟ್ಟು ಅದಕ್ಕೆ ಶಾಖ ಕೊಡ್ತೀವಿ, ಅದು ಬರ್ನ್ ಆಗುತ್ತೆ ಒಳಗಡೆ. ಬಟ್ ತುಂಬ ನೋವು ಅನುಭವಿಸ್ತಾರೆ ಅಂತ ಹೇಳಿದರು. ನನಗೆ ಸರಿ ಅನಿಸಿದ್ದು ಆಪ್ರೇಷನ್ನೇ ಮಾಡಿಬಿಡಿ, ಒಂದೇ ಸಲ ನೋವು ಅನುಭವಿಸ್ಲಿ, ದಿನ 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 ನರಕ ಅನುಭವಿಸೋಕ್ಕಾಗಲ್ಲ ಅಂತ ಆಪ್ರೇಷನ್ಗೆ ಒಪ್ಕೊಂಡ್ವಿ. ನಮ್ಮ ಮನೆಯವ್ರು ಕೂಡ ಅಷ್ಟೇ, ಆಪ್ರೇಷನ್ನೇ ಮಾಡಿಬಿಡಿ, ನನಗೆ ರೇಡಿಯೇಷನ್ ಬೇಡ ಅಂತ ಹೇಳಿದರು. ರೇಡಿಯೇಷನ್ ಕೂಡ ಒಂದೇ ಸಲ ಅವ್ರೇನು ಸುಟ್ಟಾಕಲ್ಲ, ದಿನ 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 ನೋವು ತಡ್ಕೊಳ್ಳೋಕೆ ಶಕ್ತಿ ಬೇಕಲ್ವ. ಇವತ್ತು ಬೆಳಿಗ್ಗೆ ಅದು ರೇಡಿಯೇಷನ್ ಕೊಡಬೇಕಾದಾಗ ಏನು ನೋವು ಅನಿಸಲ್ಲ, ಆಮೇಲೆ ಅದರ ಒಂದು ಪರಿಣಾಮ ಇದೆಯಲ್ಲ ಸುಟ್ಟಾಕಬೇಕಾದ್ರೆ ಅದು ಹೇಳೋಕ್ಕಾಗಲ್ಲ, ಆ ಥರ ಕೆಟ್ಟದಾಗಿರುತ್ತೆ. ಯಾರಿಗೂ ಬರಬಾರ್ದು ಕ್ಯಾನ್ಸರ್, ಬಂದು ಲೈಫಲ್ಲಿ ಯಾರಿಗೂ ಬರಬಾರ್ದು. ಬಂತು ಅಂದರೆ ಆರಾಮಾಗಿ ಇದ್ಬಿಡಬೇಕು. ಮನುಷ್ಯ ಹೇಗೂ ಸತ್ತೋಗ್ತೀವಿ, ಕ್ಯಾನ್ಸರ್ ಬಂದಿದೆ ಅದಕ್ಕೆ ಯಾಕೆ ಟ್ರೀಟ್ಮೆಂಟ್ ತೊಗೊಂಡು ಹಿಂಸೆ ಅನುಭವಿಸಿ ಸತ್ತೋಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ನಾನು ಹತ್ತಿರದಿಂದ ನೋಡಿದ್ದೀನಿ ಅಲ್ವಾ, ಹಾಗಾಗಿ ಮೆಡಿಸನ್ನಿಂದನೂ ಗುಣ ಆಗಲ್ಲ, ಆ ನರಕ ಅನುಭವಿಸೋದು ಕಡಿಮೆ ಆಗಲ್ಲ. ಈ ಥರ ತುಂಬ ಹಿಂಸೆ ಅದು. ನನಗೆ ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ, ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ. ಡಾಕ್ಟ್ರು ಕೂಡ ಹೇಳ್ತಾರೆ, ಹೇಳ್ಕೋಬೇಕು ನೀವು, ಬೇರೆ ಪೇಷೆಂಟ್ಗಳಿಗೆ ಹೆಲ್ಪ್ ಆಗುತ್ತೆ. ದುಡ್ಡು ಇಲ್ದಿರೋರು ಇರ್ತಾರಲ್ಲ, ಸಾಲ ಮಾಡಿ ಹೌದು, ಮನುಷ್ಯನ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ. ನಾನು ಕೂಡ ಅಷ್ಟೇ ಹೋರಾಡಿದೆ. ನನಗೆ ಆಸ್ತಿ ಬೇಡ, ಅಂತಸ್ತು ಬೇಡ, ಇವರೊಬ್ಬರು ಉಳಿದ್ರೆ ಸಾಕಪ್ಪ ಅನ್ನೋ ಥರ. ಸರಿ, ನೀವು ದುಡ್ದಿರೋದೆಲ್ಲ ಆಸ್ಪತ್ರೆಗಾದರೂ ಪರವಾಗಿಲ್ಲ, ನಡೀರಿ ತೋರಿಸೋಣ ಅಂತ ಕರ್ಕೊಂಡು ಹೋದೆ. ಕ್ಯಾನ್ಸರ್ ಅಂತ ಗೊತ್ತಾದ ಮೇಲೆ ಏನಾಗುತ್ತೆ ಅಂದರೆ, ಬದುಕೋದಕ್ಕೆ ಆಸೆ ಬರುತ್ತೆ ಅವರಿಗೆ. ನಾನು ಸತ್ತೋಗ್ಬಿಡ್ತೀನ, ನನಗೆ ಈ ಥರ ಎಲ್ಲ ಆಸೆ ಇದೆ, ಹಾಗೆ ಹೀಗೆ ಅಂತ ಆಸೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಬದುಕೋದಕ್ಕೆ ಬಿಡಲ್ಲ ಅದು. ಕ್ಯಾನ್ಸರ್ ಅಂತ ಗೊತ್ತಾದ ಕೂಡಲೇ ಏನೇನೆಲ್ಲ ಕರ್ತವ್ಯ ಮಾಡಬೇಕು ಅದನ್ನೆಲ್ಲ ಮಾಡಿ ಮುಗಿಸ್ಬಿಡಿ. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು ಅನ್ನೋದು ಒಪ್ಕೋಬೇಕು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೊನೆಯದಾಗಿ. ಇನ್ನಷ್ಟು ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನನಗೆ ಗೊತ್ತಿರುವಷ್ಟು ನಾನು ಹೇಳ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.